ನಮ್ಮ ಬಾಡಿಯಲ್ಲಿ ವಿಟಮಿನ್ ಬಿ12 ಕೊರತೆ ಇತ್ತು ಅಂದರೆ ತುಂಬ ತಲೆ ಸುತ್ತು ಬರ್ತಾ ಇರುತ್ತೆ, ತುಂಬ ಸುಸ್ತಾಗ್ತಾ ಇರುತ್ತೆ, ಯಾವುದೇ ಕೆಲಸ ಮಾಡೋದಕ್ಕೂ ಆಗ್ತಾ ಇರಲ್ಲ. ಆಮೇಲೆ ನಿದ್ರೆ ಸರಿಯಾಗಿ ಬರ್ತಾ ಇರಲ್ಲ, ಟೈಮಿಗೆ ಸರಿಯಾಗಿ ನಿದ್ದೆ ಮಾಡೋಕ್ಕಾಗ್ತಾ ಇರಲ್ಲ. ಮತ್ತು ಕೈ ಕಾಲೆಲ್ಲ ಜವ್ ಹಿಡಿತಾ ಇರುತ್ತೆ, ಪಾದಗಳಲ್ಲಿ ತುಂಬ ಉರಿ ಬರ್ತಾ ಇರುತ್ತೆ, ಪಾದಗಳು ನೋವು ಬರ್ತಾ ಇರುತ್ತೆ. ವಿಟಮಿನ್ ಬಿ12 ನಮ್ಮ ಹೃದಯಕ್ಕೆ ಉತ್ತಮ ಪೋಷಣೆಯನ್ನು ಕೊಡ್ತಾ ಇರುತ್ತೆ. ನಮ್ಮ ಬಾಡಿಯಲ್ಲಿ ವಿಟಮಿನ್ ಬಿ12 ಸಮಸ್ಯೆ ಇತ್ತು ಅಂದರೆ ಹೃದಯದ ಆರೋಗ್ಯನೂ ಕೂಡ ಹಾಳಾಗುತ್ತೆ. ವಿಟಮಿನ್ ಬಿ12 ನಮ್ಮ ಬಾಡಿಯಲ್ಲೇ ನಾವು ಪ್ರೊಡ್ಯೂಸ್ ಮಾಡ್ಕೊಬೋದು. ವಿಟಮಿನ್ ಬಿ12 ಪ್ರೊಡ್ಯೂಸ್ ಮಾಡಲು ಸಹಕಾರ ಮಾಡುವ ಕೆಲವೊಂದಿಷ್ಟು ಆಹಾರ ಪದಾರ್ಥಗಳು ಯಾವುವು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ವಿಟಮಿನ್ ಬಿ12 ಕೊರತೆಯ ಲಕ್ಷಣಗಳು ಯಾವ್ಯಾವು, ಯಾವೆಲ್ಲ ಸಿಂಪ್ಟಮ್ಸನ್ನು ನಮ್ಮ ಬಾಡಿ ತೋರಿಸುತ್ತೆ, ವಿಟಮಿನ್ ಬಿ12 ಎಲ್ಲ ಕೊರತೆ ಇತ್ತು ಅಂದರೆ ಯಾವೆಲ್ಲ ಸಿಂಪ್ಟಮ್ಸನ್ನು ತೋರಿಸುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಹಾಗೆ ವಿಟಮಿನ್ ಬಿ12 ಕೊರತೆಗೆ ಪರಿಹಾರ ಏನು ಅನ್ನೋದನ್ನು, ಯಾವ ಪರಿಹಾರನ ನಾವು ಮಾಡ್ಕೊಬೋದು ಅನ್ನೋ ತಿಳಿಸ್ಕೊಡ್ತೀನಿ. ಮತ್ತು ಯಾವೆಲ್ಲ ಆಹಾರ ಪದಾರ್ಥಗಳನ್ನು ನಾವು ತಿನ್ನಬೇಕು, ವಿಟಮಿನ್ ಬಿ12 ಸರಿಯಾಗಬೇಕು ಅಂದರೆ ಯಾವೆಲ್ಲ ಆಹಾರ ಪದಾರ್ಥಗಳನ್ನು ನಾವು ತಿನ್ನಬೇಕು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಟಿಪ್ಸನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಆ ಟಿಪ್ಸನ್ನು ನಾವು ಫಾಲೋ ಮಾಡಿದರೆ ಮಾತ್ರ ಈ ಕೊರತೆಯಿಂದ ನಮಗೆ ನಿವಾರಣೆ ಸಿಗೋದಕ್ಕೆ ಸಾಧ್ಯ. ಹಾಗಾದರೆ ಆ ಟಿಪ್ಸ್ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ನನ್ನ ವಿಡಿಯೋನ ವಾಚ್ ಮಾಡಿ. ಸೊ ವಿಟಮಿನ್ ಬಿ12 ಕೊರತೆ ಇತ್ತು ಅಂತಂದರೆ ನಮ್ಮ ಬಾಡಿಯಲ್ಲಿ ಮಾಂಸಖಂಡಗಳು ವೀಕ್ ಆಗ್ತಾ ಹೋಗುತ್ತೆ, ತುಂಬಾ ಕಾಲು ಸೆಳೆತ ಬರ್ತಾ ಇರುತ್ತೆ, ಕಾಲು ನೋವು ತುಂಬ ಪೇಯ್ನ್ ಆಗ್ತಾ ಇರುತ್ತೆ, ಕಾಲಿಗೆಲ್ಲ ನಿದ್ದೆನೇ ಬರ್ತಾ ಇರಲ್ಲ, ಅಷ್ಟು ಕಾಲೆಲ್ಲ ಪೇಯ್ನ್ ಆಗ್ತಾ ಇರುತ್ತೆ. ಮತ್ತು ದೃಷ್ಟಿ ಸಮಸ್ಯೆ ಬರುತ್ತೆ, ಕಣ್ಣು ಸರಿಯಾಗಿ ಕಾಣಿಸ್ತಾ ಇರಲ್ಲ. ಇವಾಗ ಒಂದು ಸ್ವಲ್ಪ ಮಧ್ಯಾಹ್ನ ಮೇಲೆ ಆದ ತಕ್ಷಣ ಇರುಳು ಕುರುಡುತನ, ಸಂಜೆ ಮೇಲೆ ಇರುಳು ಕುರುಡುತನ ಬರುತ್ತೆ, ದೂರದೃಷ್ಟಿ ದೋಷ ಬರುತ್ತೆ, ಸಮೀಪ ದೃಷ್ಟಿ ದೋಷ ಬರುತ್ತೆ, ತುಂಬ ಸುಸ್ತಾಗ್ತಾ ಇರುತ್ತೆ, ಏನೂ ಕೆಲಸ ಮಾಡೋದಕ್ಕೆ ಶಕ್ತಿನೇ ಇರಲ್ಲ, ಆ ಥರ ತುಂಬ ಸುಸ್ತಾಗ್ತಾ ಇರುತ್ತೆ. ನಾವೇನೇ ತಿಂದರೂ ಕೂಡ ನಮ್ಮ ಬಾಡಿಯಲ್ಲಿ ಎನರ್ಜಿ ಅನ್ನೋದೇ ಇರಲ್ಲ, ಆ ಥರ ತುಂಬ ಸುಸ್ತಾಗ್ತಾ ಇರುತ್ತೆ. ನಮಗೆ ನರಗಳು ತುಂಬ ವೀಕ್ ಆಗ್ತಾ ಹೋಗುತ್ತೆ. ಮತ್ತು ಮೆಮೊರಿ ಪವರ್ ಲಾಸ್ ಆಗ್ತಾ ಇರುತ್ತೆ, ಏನು ನೆನ್ಪಿಟ್ಕೊಳಕ್ಕೆ ಆಗ್ತಾ ಇರಲ್ಲ, ಅಷ್ಟು ಮೆಮೊರಿ ಲಾಸ್ ಆಗ್ತಾ ಇರುತ್ತೆ. ಏನಕ್ಕೆ ಈ ಥರ ಆಗ್ತಾ ಇರುತ್ತೆ ಅಂತಲೂ ನಮ್ಗೆ ಗೊತ್ತಿರಲ್ಲ, ಅಷ್ಟು ಮೆಮೊರಿ ಲಾಸ್ ಆಗ್ತಾ ಇರುತ್ತೆ. ಮತ್ತು ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಟೆನ್ಷನ್ ಮಾಡ್ಕೊತಾ ಇರ್ತೀವಿ, ಸ್ಟ್ರೆಸ್ ತೊಗೊಳ್ತಾ ಇರ್ತೀವಿ, ತುಂಬ ಮೈಂಡಿಗೆ ಸ್ಟ್ರೆಸ್ ಅಂತ ಅನಿಸ್ತಾ ಇರುತ್ತೆ. ಅತಿಯಾಗಿ ಟೆನ್ಷನ್ ಮಾಡ್ಕೊಂಡ್ರೆ, ಅತಿಯಾಗಿ ಸ್ಟ್ರೆಸ್ ತೊಗೊಳೋದ್ರಿಂದ ತಲೆನೋವು ಬರ್ತಾ ಇರುತ್ತೆ, ತುಂಬಾ ತಲೆನೋವು ಬರ್ತಾ ಇರುತ್ತೆ. ಇವಾಗ ಮೈಗ್ರೇನ್ ಆ ಥರ ಸಮಸ್ಯೆ ಕೆಲವೊಂದು ಟೈಮ್ ಅಂತೂ ತಡ್ಕೊಳಕ್ಕೆ ಆಗಲ್ಲ, ಆ ಥರ ಅರ್ಧ ನೋವು, ಆ ಥರ ತುಂಬ ತಲೆನೋವು ಬರ್ತಾ ಇರುತ್ತೆ ಟೆನ್ಷನ್ ಜಾಸ್ತಿ ತೊಗೊಳೋದ್ರಿಂದ. ಈ ಎಲ್ಲ ಸಮಸ್ಯೆಗಳು ಬರ್ತಾ ಹೋಗ್ತವೆ. ಮತ್ತು ಚರ್ಮದ ಸಮಸ್ಯೆನೂ ಬರುತ್ತೆ, ಚರ್ಮದ ಕಾಂತಿ ಕಡಿಮೆ ಆಗ್ತಾ ಹೋಗುತ್ತೆ, ಸ್ಕಿನ್ ರಿಲೇಟೆಡ್ ಕೆಲವೊಂದು ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಈ ಎಲ್ಲ ಸಮಸ್ಯೆಗಳನ್ನು ನಾವು ಫೇಸ್ ಮಾಡ್ತಾ ಇರ್ತೀವಿ. ಕೆಲವೊಂದು ಟೈಮ್ ನಿದ್ದೆ ಸರಿಯಾಗಿ ಬರ್ತಾ ಇರಲ್ಲ, ನಾವು ಎಷ್ಟು ಬೇಗ ಮಲಗಿದ್ರೂ ಕೂಡ ನಮಗೆ ನಿದ್ದೆನೇ ಬರ್ತಾ ಇರಲ್ಲ, ಅಷ್ಟು ನಿದ್ರಾಹೀನತೆ ಸಮಸ್ಯೆನೂ ಕೂಡ ಬರುತ್ತೆ. ವಿಟಮಿನ್ ಬಿ12 ಸಮಸ್ಯೆ ಕಡಿಮೆ, ವಿಟಮಿನ್ ಬಿ12 ಏನಾದ್ರು ನಮ್ಮ ಬಾಡಿಯಲ್ಲಿ ಕಮ್ಮಿ ಇತ್ತು ಅಂದರೆ ಈ ಎಲ್ಲ ಸಮಸ್ಯೆಗಳನ್ನ ಫೇಸ್ ಮಾಡ್ತೀವಿ. ಏಕೆಂದರೆ ವಿಟಮಿನ್ ಬಿ12 ನಮ್ಮ ಹೃದಯಕ್ಕೆ ಉತ್ತಮ ಪೋಷಣೆಯನ್ನು ಕೊಡ್ತಾ ಇರುತ್ತೆ. ನಮ್ಮ ಬಾಡಿಯಲ್ಲೂ ಅಷ್ಟೇ ವಿಟಮಿನ್ ಬಿ12 ತುಂಬಾ ಇಂಪಾರ್ಟೆಂಟ್. ವಿಟಮಿನ್ ಬಿ12 ಬೇಕೇ ಬೇಕಾಗಿರುತ್ತೆ. ನಮ್ಮ ಬಾಡಿಯಲ್ಲಿ ಏನಾದರೂ ವಿಟಮಿನ್ ಬಿ12 ಸಮಸ್ಯೆ ಬಂದಾಗ ಹೃದಯದ ಆರೋಗ್ಯನೂ ಕೂಡ ಕೆಡುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ವಿಟಮಿನ್ ಬಿ12 ನಮ್ಮ ಬಾಡಿಗೆ ತುಂಬಾ ಇಂಪಾರ್ಟೆಂಟ್. ವಿಟಮಿನ್ ಬಿ12 ನಮ್ಮ ಬಾಡಿಗೆ ಬೇಕೇ ಬೇಕು. ನಾವು ಆರೋಗ್ಯವಾಗಿರಬೇಕು ಅಂದರೆ ವಿಟಮಿನ್ ಬಿ12 ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾದರೆ ಈ ವಿಟಮಿನ್ ಬಿ12 ಇರುವ ಆಹಾರಗಳು ಯಾವುವು, ಯಾವ ಆಹಾರವನ್ನು ತಿನ್ನೋದ್ರಿಂದ ನಮಗೆ ವಿಟಮಿನ್ ಬಿ12 ನಮಗೆ ಜಾಸ್ತಿ ಸಿಗ್ತಾ ಹೋಗುತ್ತೆ ಅಂತ ಹೇಳೋದಾದರೆ, ಫಸ್ಟ್ನೇದು ಬಂದುಬಿಟ್ಟು ಬ್ರೊಕೋಲಿ. ಇದರಲ್ಲೂ ಅಷ್ಟೇ ತುಂಬಾ ಜಾಸ್ತಿ ವಿಟಮಿನ್ ಬಿ12 ಇರುತ್ತೆ. ಇದ್ರ ತಿನ್ನೋದ್ರಿಂದ ನಮಗೆ ವಿಟಮಿನ್ ಬಿ12 ಜಾಸ್ತಿ ಸಿಗ್ತಾ ಹೋಗುತ್ತೆ. ಮತ್ತು ಮಶ್ರೂಮ್ ತಿನ್ನಬೇಕು, ಮಶ್ರೂಮ್ ಪಲ್ಯ ಆ ಥರ ಮಶ್ರೂಮ್ ತಿಂತಾ ಹೋಗೋದ್ರಿಂದನೂ ಕೂಡ ನಮಗೆ ಸಿಗುತ್ತೆ. ಮತ್ತು ಕ್ಯಾರೆಟ್ ತಿನ್ನಬೇಕು, ಕ್ಯಾರೆಟಲ್ಲೂ ಅಷ್ಟು ಜಾಸ್ತಿ ವಿಟಮಿನ್ ಬಿ12 ಇರುತ್ತೆ. ಕ್ಯಾರೆಟ್ ತಿನ್ನೋದ್ರಿಂದನೂ ನಮಗೆ ಒಳ್ಳೆಯ ವಿಟಮಿನ್ ಸಿಗ್ತಾ ಹೋಗುತ್ತೆ. ಮತ್ತು ಬೀಟ್ರೂಟ್ ಜಾಸ್ತಿ ತಿನ್ನಬೇಕು, ಬೀಟ್ರೂಟ್ ಜ್ಯೂಸ್ ಮಾಡ್ಕೊಂಡಾದ್ರೂ ಕುಡಿಬೋದು, ಬೀಟ್ರೂಟ್ ಪಲ್ಯ ಆ ಥರ ಬೀಟ್ರೂಟ್ ತಿನ್ನೋದ್ರಿಂದನೂ ಕೂಡ ನಮಗೆ ವಿಟಮಿನ್ ಬಿ12 ಜಾಸ್ತಿ ಸಿಗ್ತಾ ಹೋಗುತ್ತೆ. ಮತ್ತು ಖರ್ಜೂರ ತಿನ್ನಬೇಕು, ಖರ್ಜೂರದಲ್ಲೂ ಅಷ್ಟೇ ತುಂಬಾ ಜಾಸ್ತಿ ಇರುತ್ತೆ. ಒಣದ್ರಾಕ್ಷಿ ತಿನ್ನಬೇಕು, ಒಣದ್ರಾಕ್ಷಿನ ರಾತ್ರಿ ನೀರಲ್ಲಿ ನೆನೆಸ್ಬಿಟ್ಬಿಟ್ಟು ಬೆಳಗ್ಗೆ ನಾವು ಒಣದ್ರಾಕ್ಷಿನ ತಿನ್ನೋದ್ರಿಂದನೂ ಕೂಡ, ನೆನೆಸಿದ ಒಣದ್ರಾಕ್ಷಿ ತಿನ್ನೋದ್ರಿಂದನೂ ಕೂಡ ವಿಟಮಿನ್ ಬಿ12 ಸಿಗುತ್ತೆ. ನೆಕ್ಸ್ಟು ನೆನೆಸಿದ ಶೇಂಗಾ ಬೀಜನ ನೈಟು ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದುಬಿಟ್ಟು ನಾವು ನೆನೆಸಿದ ಶೇಂಗಾ ಬೀಜ ತಿನ್ನೋದ್ರಿಂದನೂ ಕೂಡ ವಿಟಮಿನ್ ಬಿ12 ಜಾಸ್ತಿ ನಮಗೆ ಸಿಗ್ತಾ ಹೋಗುತ್ತೆ. ಇನ್ನು ಯಾವೆಲ್ಲ ಹಣ್ಣುಗಳನ್ನ ತಿನ್ಬೋದು ಅಂತ ಹೇಳೋದಾದರೆ, ದಾಳಿಂಬೆ ಹಣ್ಣು ತಿನ್ನಬೇಕು. ದಾಳಿಂಬೆ ಹಣ್ಣಲ್ಲಿ ಜಾಸ್ತಿ ವಿಟಮಿನ್ ಬಿ12 ಸಿಗುತ್ತೆ ನಮಗೆ. ದಾಳಿಂಬೆ ಹಣ್ಣು ತಿನ್ನೋದ್ರಿಂದ ಬ್ಲಡ್ಡು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದಾಳಿಂಬೆ ಹಣ್ಣು ಜಾಸ್ತಿ ನಾವು ತಿನ್ನಬೇಕು. ಮತ್ತು ಆರೆಂಜ್ ತಿನ್ನಬೇಕು, ಇದರಲ್ಲಿ ವಿಟಮಿನ್ ಸಿ ಇರುತ್ತೆ, ಇದು ವಿಟಮಿನ್ ಬಿ12ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಆರೆಂಜು, ಮೂಸಂಬಿ ಹಣ್ಣು ಇವನ್ನ ಜಾಸ್ತಿ ತಿನ್ನಬೇಕು.
ನೆಕ್ಸ್ಟ್ ವಿಟಮಿನ್ B12 ನಮ್ಮ ಬಾಡಿಲೇ ಪ್ರೊಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂಥ ಆಹಾರಗಳು ಯಾವ್ಯಾವು ಅಂತ ಹೇಳೋದಾದರೆ ರಾಗಿ ಮತ್ತು ಜೋಳ ತುಂಬಾ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ವಿಟಮಿನ್ B12 ಪ್ರೊಡ್ಯೂಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಆಹಾರ ಪದಾರ್ಥಗಳು. ಇವನ್ನ ಯಾವ ಥರ ತೊಗೊಬೋದು ಅಂತ ಹೇಳೋದಾದರೆ ರಾಗಿ ರೊಟ್ಟಿ, ರಾಗಿ ಮುದ್ದೆ ಈ ಥರ ರಾಗಿನ ನೀವು ತೊಗೊಬೋದು. ರಾಗಿ ರೊಟ್ಟಿನಾರು ತಿನ್ಬೋದು, ಇಲ್ಲ ರಾಗಿ ಮುದ್ದೆನಾರು ತಿನ್ಬೋದು. ನೆಕ್ಸ್ಟ್ ಜೋಳದಲ್ಲೂ ಅಷ್ಟೇ ವಿಟಮಿನ್ B12 ಜಾಸ್ತಿ ಇರುತ್ತೆ. ಜೋಳದ ರೊಟ್ಟಿ, ಜೋಳದ ಮುದ್ದೆ, ಜೋಳದ ಅಂಬಲಿ ಈ ಥರ ನೀವು ಆಹಾರ ಪದಾರ್ಥನ ತಿನ್ಬೋದು. ಮತ್ತು ಜಾಸ್ತಿ ಹಾಲು ಕುಡಿಬೇಕು. ಚಿಟಿಕೆ ಅರಿಶಿನ ಹಾಕ್ಕೊಂಡ್ಬಿಟ್ಟು ಹಾಲನ್ನು ಕುಡಿಯೋದ್ರಿಂದ ನಿಮಗೆ ವಿಟಮಿನ್ B12 ಪ್ರೊಡ್ಯೂಸ್ ಮಾಡಲು ಸಾಕಷ್ಟು ಸಹಾಯವನ್ನು ಮಾಡುತ್ತೆ. ಈ ಹಾಲು ಅಷ್ಟೇ, ಹಾಲಲ್ಲೂ ಜಾಸ್ತಿ ಕ್ಯಾಲ್ಶಿಯಮ್ಸು ಅದೆಲ್ಲ ಇರುತ್ತಲ್ಲ, ಹಾಗಾಗಿ ಹಾಲು ಕೂಡ ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು. ಇದ್ರ ಜೊತೆಗೆ ನೀವು ಇನ್ನೂ ಏನು ಮಾಡಬೇಕು ಅಂದರೆ, ಅಷ್ಟೇ ಹೇಳಿದ್ದೆ ಒಂದು ಟಿಪ್ಸ್ ಹೇಳ್ತೀನಿ ಅಂತ. ನೀವು ಇಷ್ಟೆಲ್ಲ ತಿಂದರೂ ಕೂಡ ನಿಮಗೆ ವಿಟಮಿನ್ B12 ಪ್ರೊಡ್ಯೂಸ್ ಸರಿಯಾಗಿ ಆಗೋಗ್ತಿಲ್ಲ ಅಂದರೆ ಅದಕ್ಕೇನು ರೀಸನ್ ಅಂದರೆ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ. ಅಸಿಡಿಟಿ ಸಮಸ್ಯೆ ಇರೋರಿಗೆ, ಮಲಬದ್ಧತೆ ಸಮಸ್ಯೆ ಇರೋರಿಗೆ ನೀವೇನೇ ತಿಂದರೂ ಕೂಡ B12 ಸಮಸ್ಯೆ ಇದ್ದೇ ಇರುತ್ತೆ. ಹಾಗಾಗಿ ಫಸ್ಟು ನೀವು ಅಸಿಡಿಟಿ ಸಮಸ್ಯೆ, ನಿಮಗೆ ಏನಾದ್ರು ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತು ಅಂದರೆ ನೀವು ಅದನ್ನು ಫಸ್ಟ್ ನಿವಾರಣೆ ಮಾಡ್ಕೊಬೇಕು. ಮಲಬದ್ಧತೆ ಸಮಸ್ಯೆ ಇತ್ತು ಅಂದರೆ ಅದನ್ನು ಫಸ್ಟ್ ನಿವಾರಣೆ ಮಾಡ್ಕೊಬೇಕು. ಅದೆರಡನ್ನೂ ನಿವಾರಣೆ ಮಾಡ್ಕೊಂಡ್ಮೇಲೆ ನೀವೇನು ತಿಂದರೂ ಕೂಡ ಅದು ನಿಮ್ಮ ಬಾಡಿ ತೊಗೊಳುತ್ತೆ. ನಿಮ್ಗೆ ಆ ಸಮಸ್ಯೆ ಇಟ್ಕೊಂಡು ನೀವೇನೇ ತಿಂದರೂ ಕೂಡ ಅದು ನಿಮ್ಮ ಬಾಡಿಗೆ ಅದು ತೊಗೊಳೋದಿಲ್ಲ. ನಿಮ್ಮ ಬಾಡಿ ಅದನ್ನು ಸುಮ್ಮನೆ ತಿಂದರೂ ಕೂಡ ವೇಸ್ಟ್. ಹಾಗಾಗಿ ಫಸ್ಟು ಅದೆರಡಕ್ಕೂ ಟ್ರೀಟ್ಮೆಂಟ್ ತಗೊಂಡು ಅದೆರಡು ಸಮಸ್ಯೆನ ನಿವಾರಣೆ ಮಾಡಿಕೊಳ್ಳಿ. ಆಮೇಲೆ ನೀವು ಈ ಥರ ಒಳ್ಳೆ ಪೋಷಕಾಂಶ ಇರುವ ಆಹಾರ ತಿಂದಾಗ ನಿಮ್ಮ ಬಾಡಿ ಅದನ್ನು ತೊಗೊಳುತ್ತೆ. ಸೊ ಫಸ್ಟು ನೀವು ಅದನ್ನು ಕ್ಲಿಯರ್ ಮಾಡ್ಕೊಬೇಕಾಗುತ್ತೆ. ಆವಾಗ ಮಾತ್ರ ನಿಮಗೆ ವಿಟಮಿನ್ B12 ಕೊರತೆ ನಿವಾರಣೆ ಆಗುತ್ತೆ. ಇದ್ರ ಜೊತೆಗೆ ಜಾಸ್ತಿ ನೀರು ಕುಡೀರಿ. ನೀರು ಜಾಸ್ತಿ ಕುಡಿಯೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆನೂ ಆಗೋದಿಲ್ಲ, ಮಲಬದ್ಧತೆ ಸಮಸ್ಯೆನೂ ಆಗೋದಿಲ್ಲ. ಟೈಮಿಗೆ ಸರಿಯಾಗಿ ಊಟ ಮಾಡಿದ್ರೂ ಅಷ್ಟೇ ಮಲಬದ್ಧತೆ ಸಮಸ್ಯೆನೂ ಆಗೋದಿಲ್ಲ, ಗ್ಯಾಸ್ಟ್ರಿಕ್ ಸಮಸ್ಯೆನೂ ಆಗೋದಿಲ್ಲ. ಇದನ್ನು ಕೂಡ ನೀವು ಫಾಲೋ ಮಾಡ್ತಾ ಬರಬೇಕಾಗುತ್ತೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಂದು ಒಳ್ಳೊಳ್ಳೆ ಉಪಯುಕ್ತ ಮಾಹಿತಿಗಾಗಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ನಾನು ಅಷ್ಟು ಒಳ್ಳೊಳ್ಳೆ ವೀಡಿಯೋಸ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.